यस ಒಂದು ವಾಕ್ಯವನ್ನು ಓದಿ ಆ ವಾಕ್ಯನೇ ಹೇಳ್ತಿದೆ ಇವತ್ತು ये वाक्य एक वचन पढ़ो इस वचन आपको बताएगा क्या आज प्रभु हमारे बीच में बात करते हैं हालेलुया यस थैंक यू जीसस हालेलुया आमीन थैंक यू लॉर्ड मार्क 6:50 मार्क चैप्टर 6:50 मार्क 6:50 मार्क चैप्टर 6:50 मार्क ग्रंथము 6:50 వచనము మార్క్ 6వ అధికార 50వ వచనం ಕೆಲವರು ಇವನು ಎಲಿಯನಂತೆಯೂ ಕೆಲವರು 6:50 ಆತನು ಕೂಡಲೇ ಅವರನ್ನು ಮಾತಾಡಿಸಿ ಅವರಿಗೆ ಧೈರ್ಯವಾಗಿರಿ ನಾನು ಅಂಜಬೇಡಿರಿ ಎಂದು ಹೇಳಿದನು ಆಮೆನ್ हालेलुया बड़ो सिस्टर तेलुगु तमिळल्लो इंग्लिशल्लो ಎಲ್ಲರೂ ಓದಿ ಬೇಗ ಪಾಸ್ 6:50 ಮಾರ್ಕ್ one by one डरा मत मैं हूँ डरा मत सर्वनी सिस्टर ने इंग्लिश They were all terrified when they saw him. Jesus spoke to them and said, Jesus spoke to them and said, Courage. He said, It is I. Don't be afraid. Don't be afraid. Today message. Hallelujah. डरा मत आज का संदेश ಭಯಪಡಬೇಡಿ हालेलुया ಧೈರ್ಯವಾಗಿರಿ ಅಲ್ಲಿಗೆ ನೋಡಿ ಪದ ಇದೆಯಾ ಪದ ಧೈರ್ಯವಾಗಿರಿ ಅಂತ ಧೈರ್ಯ ಅನ್ನೋ ಪದ ಇದೆಯೋ ದೀರ್ಘ ಬಾಧ ಇದೆ ಧೈರ್ಯ ಅನ್ನೋ ಪದ ಇದೆಯಾ ವಾಕ್ಯದಲ್ಲಿ ಆಮೆನ್ ಧೈರ್ಯ ಅನ್ನೋ ಪದ ಇದೆಯಾ ನೋಡ್ಕೊಳ್ಳಿ ಬೇಗ ಟಕ ಟಕ ಮಾಡ್ಕೊಳ್ಳಿ ಎಲ್ಲರೂ ಆಮೆನ್ ಹೇಳಿ ನಾನು ಇದೆಯಾ ಅಂತ ಕೇಳಿದ್ರೆ ನೀವು ಏನು ಮಾತಾಡ್ತಾ ಇಲ್ಲ ಧೈರ್ಯ ಅನ್ನೋ ಪದ ಇದೆಯಾ ಸಿಗ್ತದೆ ಕೊಡ್ತೀನಿ ಬೇರೆ ವಾಕ್ಯಗಳಲ್ಲಿ ಕೊಡ್ತೀನಿ ದೀರ್ಘ ಬಾಧ ಇದೆ ಡರ ಮತ್ ಭಯಪಡಬೇಡ Don't be afraid. Amen. Do not fear. ಭಯಪಡಬೇಡ ಭಯಪಡಾದೆ ಡರ ಮತ್ ಮೇವು ನಾನು ಅಯಾಮ್ ನಾನು ಅಂದ್ರೆ ದೇವರಿಗಿರೋ ಇನ್ನೊಂದು ಹೆಸರು ಜೀಸಸ್ಗಿರೋ ಇನ್ನೊಂದು ಹೆಸರು ಯೇಸು ಕ್ರಿಸ್ತನಿಗಿರೋ ಇನ್ನೊಂದು ಹೆಸರು ಅಯಾ ನಾನು ಭಯಪಡಬೇಡಿ ಯಾರ್ಯಾರು ಭಯ ಇದೆ ಯಾರ್ಯಾರು ಭಯದಲ್ಲಿ ನಿದ್ರೆ ಮಾಡ್ತಾ ಇದ್ದೀರಾ ಯಾರ್ಯಾರು ಭಯದಲ್ಲಿ ಊಟ ಮಾಡ್ತಾ ಇದ್ದೀರಾ ಯಾರ್ಯಾರು ಭಯದಲ್ಲಿ ಸೊರಗಿ ಹೋಗಿದ್ದೀರಾ ಕೆಲಸ ಮಾಡ್ತಾ ಇದ್ದೀರಾ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಭಯದಲ್ಲಿ ಜೀವಿತವನ್ನ ಕಳೀತಾ ಇದ್ದೀರಾ ರೋಗದ ಭಯ ಮನುಷ್ಯನ ಭಯ ಸೈತಾನ ಭಯ ಮಾಟ ಮಂತ್ರ ಭಯ ಭವಿಷ್ಯದ ಭಯ ನಾಳೆಯ ಭಯ ಸಂಸಾರದ ಭಯ ಕತ್ತಲೆಯ ಭಯ ಮರಣದ ಭಯ ಮೇಲಿಂದ ಕೆಳಗಡೆ ನೋಡಿದ್ರೆ ಭಯ ಮನುಷ್ಯ ನೋಡಿದ್ರೆ ಭಯ ಪೊಲೀಸ್ ಅಂದ್ರೆ ಭಯ ಕೋರ್ಟು ಕಚೇರಿ ಅಂದ್ರೆ ಭಯ ಹಾಸ್ಪಿಟಲ್ ಅಂದ್ರೆ ಭಯ ರೋಗಗಳಂದ್ರೆ ಭಯ 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 भय मतलब डर सिस्टर कन्नड़ा में भय मतलब ब्रदर में आमीन हालेलुया भय पड़बेड़ा किसी का क्या विषय में आप डरते आदमी को डरते सातान को डरते दुष्टात्मा को डरते माता मंत्र तंत्र को डरते जीवित को डरते कल का विषय में डरते अंधेरे को डरते मरण को डरते डर मत भय पड़को ఏ విషయానికి ఏ సంగతికి నువ్వు భయపడవద్దు నేను ప్రభు నేను యేసు ನಾನು యేసు అయా నేను ప్రభుయే तुम डरा मत ಯಾರು ಅನ್ಕೋಬೇಡ ನನ್ನನ್ನ ಎಲ್ಲಾ ದೇವರಿಗೆ ನನ್ನನ್ನ ಸಮಾನ ಮಾಡಬೇಡ ಯಾರ್ಯಾರು ನನ್ನನ್ನ ಈಕ್ವಲ್ ಆಗಿ ಇಡಬೇಡ ನಾನು ಅಂದ್ರೆ ದೇವರು ನಾನಂದ್ರೆ ಏನು ದೇವರಿಗೆ ಎಷ್ಟೋ ಹೆಸರುಗಳಿದೆ ಆ ಹೆಸರಲ್ಲಿ ಒಂದು ಹೆಸರು ಮೇವೆ मैं मतलब प्रभु परमेश्वर का बहुत नाम है इसमें और एक नाम है मैं
నేను నేను ఆమె ఇంగ్లీష్లో అయామ్ అని ఉంటుంది. ప్రైజ్ ది లార్డ్. ಏನಕ್ಕೆ ಭಯಪಡ್ತಾ ಇದೆಯಾ? ಹಲ್ಲೆಲೂಯಾ. ಎದುರುಗಾಲದ ಭಯನ, ಮರಣದ ಭಯನ, ರೋಗದ ಭಯನ, ಸಾಲದ ಭಯನ, ಜನರ ಭಯನ, ಸೈತಾನ ಭಯನ, ಆಸ್ಪತ್ರೆ ಭಯನ, ರೋಗದ ಭಯನ, ವ್ಯಾಧಿಗಳ ಭಯನ, ಬಹಳ ದಿನಗಳಿಂದ ಬೇರೆಯೋ ರೋಗ ವ್ಯಾಧಿಗಳ ಭಯನ. ಭಯಪಡಬೇಡ. ಕರಾಮತ್ ನಾನು ನಿನ್ನನ್ನ ಸ್ವಸ್ಥಪಡಿಸುವ ದೇವರು, ನಾನು ನಿನ್ನನ್ನ ಬಿಡುಗಡೆ ಮಾಡುವ ದೇವರು, ನಾನು ನಿನಗೆ ಜಯವನ್ನು ಕೊಡುವ ದೇವರು, ನಾನು ನಿನ್ನನ್ನ ಬಲಪಡಿಸುವ ದೇವರು, ನಾನು ನಿನಗೆ ಸಹಾಯವನ್ನ ಮಾಡುವ ದೇವರು, ನಾನು ನಿನಗೆ ಕೃಪೆಯನ್ನು ತೋರಿಸುವ ದೇವರು, ನಾನು ನಿನಗೆ ಬೆಳಕಾಗಿರುವ ದೇವರು, ನಾನು ನಿನಗೆ ತಂದೆಯಾಗಿ, ತಾಯಿಯಾಗಿ, ಸ್ನೇಹಿತನಾಗಿ, ದೇವನಾಗಿ, ರಕ್ಷಕನಾಗಿ, ಒಡೆಯನಾಗಿ, ಜಯವೀರನಾಗಿ ನಿನ್ನನ್ನು ಕರುಣಿಸಿ ರಾತ್ರಿ ಹಗಲು ಮಧ್ಯಾಹ್ನ ಸಾಯಂಕಾಲ ಕಷ್ಟದಲ್ಲಿ, ರೋಗದಲ್ಲಿ, ವ್ಯಾಧಿಯಲ್ಲಿ, ದುಃಖದಲ್ಲಿ, ಸಂಕಟದಲ್ಲಿ, ಶ್ರಮದಲ್ಲಿ, ವೇದನೆಯಲ್ಲಿ ನಿನ್ನನ್ನು ಕಾಪಾಡ್ತೀನಿ. ಎಲ್ಲ ವಿಷಯದಲ್ಲಿ ನನಗೆ ನೀನು ಅವಕಾಶ ಕೊಡು. ಪ್ರತಿ ವಿಷಯದಲ್ಲಿ ನನ್ನನ್ನು ಆಡ್ಕೋ, ನನ್ನನ್ನು ಆಧರಿಸ್ಕೋ, ನನ್ನನ್ನು ತಪ್ಪು, ನನ್ನನ್ನು ಪ್ರಾರ್ಥಿಸು, ನನ್ನನ್ನು ಕರಿ, ನನಗೆ ನೀನು ಮೊರೆ ಇಡು, ನನಗೆ ಪ್ರೇಯರ್ ಮಾಡು, ನನ್ನನ್ನು ಕರಿ, ನನ್ನನ್ನು ಆಧರಿಸ್ಕೋ, ನನಗೆ ಪ್ರೇಯರ್ ಮಾಡು, ನಾನು ನಿನಗೆ ಸಹಾಯ ಮಾಡ್ತೀನಿ. ಎಷ್ಟು ಜನ ಸೋತೋಗಿದ್ರೆ? कितने आदमी टूट गया, कितने आदमी डर में चीट कर रहे, हर विषय में आपको डर है, ಎಲ್ಲ ವಿಷಯದಲ್ಲಿ ನಿಮಗೆ ಭಯ ಇದೆಯಾ? ದೇವರ ವಾಕ್ಯ ನಿನ್ನನ್ನು ಬಲಪಡಿಸುತ್ತದೆ. ದೇವರ ವಾಕ್ಯ ನಿನ್ನನ್ನು ಧೈರ್ಯಪಡಿಸುತ್ತದೆ. ದೇವರ ವಾಕ್ಯ ನಿನ್ನನ್ನು ಜಯೋನ್ನತನಾಗಿ, ಮಹೋನ್ನತನಾದ ದೇವರು ನಿನ್ನನ್ನು ಫಲವಂತನನ್ನಾಗಿ ಮಾಡಲು ಶಕ್ತನಾಗಿದ್ದಾರೆ. ಅವಮಾನದಲ್ಲಿದೆಯಾ, ದುಃಖದಲ್ಲಿದೆಯಾ, ವೇದನೆಯಲ್ಲಿದೆಯಾ, ಕಣ್ಣೀರಲ್ಲಿದೆಯಾ, ಶ್ರಮಗಳಲ್ಲಿದೆಯಾ, ಸಂಕಟದಲ್ಲಿದೆಯಾ, ಕಷ್ಟದ ದಾರಿಯಲ್ಲಿ ಹಾದಿ ಹೋಗ್ತಿದೆಯಾ, ಅಡಿಗೆಯ ಜೀವನ ನಿನ್ನ ಬದುಕಿನಲ್ಲಿದೆಯಾ? ಆಮೆನ್. ಅಂಧೇರಿಕ ಜೀವಿत, व्याधि का जीवित, संकट का जीवित, दुख का जीवित, रोग का जीवित तुम्हारा जीवित में है. ಅರಣ್ಯ ಜೀವಿತ ನಿನ್ನಲ್ಲಿದೆಯಾ? ಸಮಾಧಾನವಿಲ್ಲದ ಜೀವಿತ ನಿನ್ನಲ್ಲಿದೆಯಾ? ಸಾಲದ ಜೀವಿತ ನಿನ್ನಲ್ಲಿದೆಯಾ? ಸಂತೋಷವಿಲ್ಲದ ಜೀವಿತ ನಿನ್ನಲ್ಲಿದೆಯಾ? ದೇವರ ವಾಕ್ಯ ಹೇಳ್ತಾರೆ, ಭಯ ಪಡಬೇಡ. ಎಲ್ಲಿ ಈ ಮಾತನ್ನು ಹೇಳ್ತಾರೆ ಅನ್ಕೊಳ್ಳಿ, ನೋಡೋಣ. ಈ ಮಾತು ಹೇಳುವಾಗ ಜೀಸಸ್ ಎಲ್ಲಿದ್ದಾರೆ? ಶಿಷ್ಯರು ಎಲ್ಲಿದ್ದಾರೆ? ಯೇಸು ಸಿಕ್ಕಿದ್ದಾರೆ, ಚೆಲ್ಲಿಹೋಗಿದ್ದಾರೆ. ಕರೆಕ್ಟ್. ಸಮುದ್ರ ಬೈಯುತ್ತಾರೆ, समुद्र के मेले इधर किधर? समुद्र का ऊपर है, समुद्र का बीच में, मिडिल में, समुद्र का नಡುವೆ ಇದ್ದಾರೆ. ಸಮುದ್ರದಲ್ಲಿ ಕಾಪಾಡದ ಊರಲ್ಲಿ ನಿನ್ನನ್ನು ಕಾಪಾಡಲ್ವಾ? ಹೇಳಿ. ದೊಡ್ಡ ಬಿರುಗಾಳಿ ಬರೋವಂತ ಬೀಸ್ತಾರೆ, ಬುರ್ರಂತ ಸಮುದ್ರ ಹಿಂಗೆ 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 ಆಡ್ತಾ ಇದೆ. ಶಿಷ್ಯರು ಸತ್ತೋಗ್ತೀರಿ ಅಷ್ಟೇ, ನಮ್ ಲೈಫ್ ಮುಗೀತು, ನಮ್ ಫ್ಯೂಚರ್ ಮುಗೀತು, ನಮ್ ಲೈಫ್ ಇಲ್ಲ, ನಾನು ಇನ್ಮೇಲೆ ಬಿಸ್ನೆಸ್ ಮೇಲೆ ಬರಲ್ಲ, ನಾನು ಬಿಡುಗಡೆ ಆಗಲ್ಲ, ನನಗೆ ರೋಗ ಸ್ವಸ್ಥತೆ ಆಗಲ್ಲ, ನನ್ನ ಸಾಲ ಬಿಡುಗಡೆ ಆಗಲ್ಲ, ನನಗೆ ಮಕ್ಕಳು ಆಗಲ್ಲ, ನನಗೆ ಅವಮಾನನೇ, ನನಗೆ ನಿಂದನೆ, ನನ್ನ ಹೋಟ್ಲು ಡೆವಲಪ್ಮೆಂಟ್ ಆಗಲ್ಲ, ನನ್ನ ಕಸ್ಟಮರ್ ತಿರುಗ ಬರಲ್ಲ, ನನ್ನ ವ್ಯವಸಾಯದಲ್ಲಿ ನನ್ನ ಮೇಲೆ ಬರಕ್ ಆಗಲ್ಲ, ನನ್ನ ಫ್ಯಾಕ್ಟರಿ ಡೆವಲಪ್ಮೆಂಟ್ ಆಗಲ್ಲ, ನನ್ನ ಕುಟುಂಬದಲ್ಲಿ ನನ್ನ ಜೀವಿತ ಕಟ್ಟಲ್ಪಡಲ್ಲ ಅಂತ ಯಾರಾದ್ರೂ ಸೋತೋಗಿದ್ದೀರಾ? ಈ ಲೋಕ ಸಮುದ್ರ ಇಲ್ಲ. ನಿನ್ನ ಕುಟುಂಬ 12 ಮಂದಿ ಶಿಷ್ಯರಿಗೆ ಸಮಾನ. ಆ ದೋಣಿ ನಿನ್ ಮನೆ, ಆ ದೋಣಿ ಶಿಪ್ ನಿನ್ ಮನೆ, ಸಮುದ್ರ ಈ ಲೋಕ, ನೀವೇ ಆ ಶಿಷ್ಯರು. ನಿಮ್ಗೂ ಅದು ಏನ್ ಮಾತು ಇವತ್ತು ಹೇಳ್ತಾರೆ, ಸೇಮ್ ಮಾತು आपको बता रहे तुम्हारा परिवार को. Do not fear, don't afraid. Hallelujah. ಸೋತ ಸಮಯದಲ್ಲಿ ನಿನ್ನ ದಿವ್ಯ ಹಸ್ತವು ನನಗೆ ಫಲ ನೀಡಿದೆ. ನನ್ನ ಒಳ್ಳೆ ಪಾಲು ನೀನೇ ಏಸಯ್ಯ, ನನ್ನ
ನನ್ನ ಒಳ್ಳೆ ಪಾಲು ನೀನೇ ಏಸಯ್ಯ, ನನ್ನ ಭದ್ರವಾದ ಕೋಟೆ ನೀನಯ್ಯ, ನನ್ನ ಭದ್ರವಾದ ಕೋಟೆ ನೀನಯ್ಯ. ನನ್ನ ಕಷ್ಟ ದುಃಖ ಯಾರಿಗೆ ಹೇಳಲಯ್ಯ, ಇದು ದಯಾಪ್ರಿಯುಡು. ನನ್ನ ಕಷ್ಟ ದುಃಖ ಯಾರಿಗೆ ಹೇಳಲಯ್ಯ, ಇದು ದಯಾಪ್ರಿಯುಡು. ಹೇಳುವುದಾದರೆ ಏಸಯ್ಯ, ಹೇಳುವುದಾದರೆ ಏಸಯ್ಯ, ನಿನ್ನ ಮುಂದೆ ನಾಡುವೆ, ನಿನ್ನ ಮುಂದೆ ನಾಡುವೆ. ಸೌಮ್ಯ ಜನಗಳ ಹತ್ರ ಹೇಳ್ಕೊಳ್ಳುವಾಗ ಜನ ನಿನ್ನನ್ನ ಭಯಪಡಿಸ್ತಾ ಇದ್ದಾರ, ಜನಗಳ ಹತ್ರ ಮಾತಾಡುವಾಗ, ಜನಗಳ ಹತ್ರ ನಿನ್ನ ಕಷ್ಟ ಹೇಳುವಾಗ ಅವ್ರು ನಿನಗೆ ಭಯವನ್ನ ಇಡ್ತಾ ಇದ್ದಾರೆ, ಅವ್ರು ಇನ್ನೂ ನಿನ್ನನ್ನ ಭಯಪಡಿಸ್ತಾ ಇದ್ದಾರೆ. ಬಟ್ ದೇವರ ವಾಕ್ಯ ನಿನ್ನನ್ನ ಧೈರ್ಯ ಪಡಿಸ್ತಾರೆ. आदमी का पास आप पता थे, वो लोग डर भी और भी डरते थे, प्रभु का वचन तुमको धीर दे रहे. हालेलुया, हालेलुया. ಸಮುದ್ರದಲ್ಲಿದ್ದಾರೆ, ಸಮುದ್ರದ ಮಧ್ಯದಲ್ಲಿದ್ದಾರೆ, ಬಿರುಗಾಳಿ ಬೀಸ್ತಾ ಇದೆ, ದೋಣಿಯಲ್ಲಿ ನೀರು ತುಂಬೋಗಿದೆ. ಹಾಗೆ ನಿನ್ನ ಜೀವನದಲ್ಲಿ ಕಷ್ಟಗಳು, ನಷ್ಟಗಳು, ವೇದನೆಗಳು, ರೋಗಗಳು, ಬಾಧೆಗಳು, ಸಮಸ್ಯೆಗಳು, ಶೋಧನೆಗಳು, ಇಕ್ಕಟ್ಟುಗಳು, ಸಾಲಗಳು, ಕಣ್ಣೀರು, ಮನುಷ್ಯ ಭಯ, ಮಂತ್ರ ಭಯ, ಮಾಟ ಮಂತ್ರ ಭಯ, ಲೋಕದ ಭಯ, ಜನರ ಭಯ ತುಂಬೋಗಿದೆಯೋ. ಆಸ್ಪತ್ರೆ ಜೀವಿತ, ಕಣ್ಣೀರಿನ ಜೀವಿತ, ಸಮಾಧಾನವಿಲ್ಲದ ಜೀವಿತ. ಬಟ್ ದೇವರು ಬಂದು ಆ ನೀರನ್ನೆಲ್ಲ ಚೆಲ್ಲಿ, ಆ ಕಷ್ಟಗಳನ್ನೆಲ್ಲ ಓಡಿಸಿ, ಆ ಬಿರುಗಾಳಿಯನ್ನ ಕತ್ತರಿಸಿ, ಸಮುದ್ರವನ್ನ ಅಟ್ಯಾಕ್ ಮಾಡಿ ನಿನ್ನ ಜೀವಿತವನ್ನ, ಕುಟುಂಬವನ್ನ ಶಾಂತವಾಗಿ ಮಾಡಿಸ್ತಾರೆ. ಹಲ್ಲೆಲೂಯಾ. ಎಷ್ಟು ಜನ ಫಲ ಕೊಡ್ತಾ ಇದ್ದೀರಾ? ಎಷ್ಟು ಜನ ಫಲವನ್ನು ಕೊಡ್ತಾ ಇದ್ದೀರಾ? ಎಷ್ಟು ಜನ ದೇವರು ಮಾತಾಡ್ತಾ ಇದ್ದಾರೆ? ಎಷ್ಟು ಜನ ದೇವರು ಸ್ವರವನ್ನ ಕೇಳ್ತಾ ಇದ್ದೀರಾ? ಎಷ್ಟು ಜನ ದೇವರ ವಾಕ್ಯದಲ್ಲಿ ಫಲ ಹೊಂದ್ತಾ ಇದ್ದೀರಾ? ಎಷ್ಟು ಜನಕ್ಕೆ ದೇವರ ನಂಬಿಕೆ ಹೆಚ್ಚಾಗ್ತಾ ಇದೆ? ಆಮೆನ್, 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 ಆಮೆನ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಇವತ್ತು ದೇವರು ನಮ್ಮ ಮಧ್ಯದಲ್ಲಿ ಧೈರ್ಯದ ಬಗ್ಗೆ ಮಾತಾಡ್ತಾರೆ. ಏನಿವತ್ತು वाक्य है नामेल्ला टाइमली धैर्यवान. आज क्या वचन हमारा बीच में प्रभु बात करते हैं. हम हर समय में, हर दिन, हर विषय में धीर से रहना पड़ेगा. सिचुएशन क्या है, समस्या क्या है, आप इस चिंता में मत गिरना, धीर से रहना पड़ेगा. ಪರಿಸ್ಥಿತಿಗೆ ಹೇಗಿದೆಯೋ, ಸಿಚುವೇಶನ್ಗೆ ಹೇಗಿದೆಯೋ, ಎಷ್ಟು ಸಮಸ್ಯೆಗಳಿದೆಯೋ, ನೀನು ಅದರಲ್ಲಿ ಮುನ್ಬೇಡ. ನೀನು ಎಲ್ಲ ಟೈಮಲ್ಲಿ ಧೈರ್ಯವಾಗಿ, ಆಲ್ ದ ಟೈಮ್. ಇವಾಗ ಮಾತ್ರ ಅಲ್ಲ, ಚರ್ಚೆಲಿರೋ ಮಾತ್ರ ಅಲ್ಲ, ಸಮಸ್ಯೆಗಳಿರೋ ಮಾತ್ರ ಅಲ್ಲ, ಎಲ್ಲ ಟೈಮ್ ಧೈರ್ಯವಾಗಿರ್ಬೇಕು. ವಿಶ್ವಾಸ. ಆಮೇಲೆ ಹೆಂಗಿರ್ಬೇಕು? ಧೈರ್ಯವಾಗಿ ಎಲ್ಲ ಟೈಮ್, ರಾತ್ರಿ, ಹಗಲು, ಮಧ್ಯಾಹ್ನ, ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸಾಟರ್ಡೇ. ಆಮೇಲೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಹಲ್ಲೆಲೂಯಾ. 2024, 25, 26, 27, 28, 29, 30, 2050 ಜೀವಿತ ಕಾಲವೆಲ್ಲ ಬೈಬಲ್ ಓದ್ಕೊಂಡು ಪ್ರೇಯರ್ ಮಾಡ್ಕೊಂಡು ಧೈರ್ಯವಾಗಿರ್ಬೇಕು. ಧೈರ್ಯವಾಗಿ ಫೈಟ್ ಮಾಡಬೇಕು. ಧೈರ್ಯವಾಗಿ ಶತ್ರುವನ್ನ ಜಯಿಸಬೇಕು. ಧೈರ್ಯವಾಗಿ ನಿನ್ನ ಸೋಲುಗಳನ್ನ ಜಯವನ್ನಾಗಿ ಮಾಡ್ಕೋಬೇಕು. ನಿನಗೆ ದೇವರು ಸಹಾಯ ಮಾಡ್ತಾನೆ. ಆಮೆನ್. ಹೋರಾಡು, ಸೋಲೋಗ್ಬೇಡ, ಭಯಪಟ್ಟು ಕುತ್ಕೊಂಡ್ಬಿಡ್ಬೇಡ, ಪ್ರೇಯರ್ ಸ್ಟಾಪ್ ಮಾಡಬೇಡ, ದೇವರ ಸನ್ನಿಧಿ ಬಿಡಬೇಡ, ಧೈರ್ಯವಾಗಿರು. ನಿನ್ನನ್ನು ನೋಡಿದ್ರೆ ಬೇರೆಯವರು ಫಲ ಹೊಂದಬೇಕು. ಎಷ್ಟು ನಂಬಿಕೆ ಇವ್ರಿಗೆ, ಎಷ್ಟು ವಿಶ್ವಾಸ ಇವ್ರಿಗೆ, ಏನು ಒಂದು ಧೈರ್ಯ. ಹೆಂಗಿದ್ದಾರೆ ನೋಡಿ, ಇಷ್ಟು ಪ್ರಾಬ್ಲಮ್ ಇದ್ರೆ ಏನು ಇವರು ಇಷ್ಟು ಸಮಸ್ಯೆಗಳಲ್ಲಿ ಕೂಡ ಧೈರ್ಯವಾಗಿ ನಂಬಿರ್ತಾ ಇದ್ದಾರೆ, ಪ್ರೇಯರ್ ಬಿಡ್ತಾ ಇಲ್ಲ. ಆಮೇಲೆ ಹಲ್ಲೆಲೂಯಾ.
ಇನ್ನೊಂದು ವಾಕ್ಯ ಓದಿ. ಮಾರ್ಕ 5:36 ಒಂದು ಪೇಜ್ ಕೊಟ್ಟು. ಮಾರ್ಕ್ ಚಾಪ್ಟರ್ 5:36 5:36 ಸೇಮ್ ಅಧ್ಯಾಯ. ಮಾರ್ಕ 5:36 ಮಾರ್ಕ 5:36 ವಚನ. ಕಮಾನ್ ಬೇಗ. ಅವರು ಆಡಿದ ಮಾತನ್ನು ಯೇಸು ಲಕ್ಷ್ಯ ಮಾಡದೆ ಸಭಾ ಮಂದಿರದ ಅಧಿಕಾರಿಗೆ ಹಂಚಬೇಡ. ನಂಬಿಕೆ ಇರಲಿ ಬಾ. ನಿನಗೂ ಅದೇ ಮಾತೇ ಬರುತ್ತೆ. ಯಾಕೆ ಈ ವಾಕ್ಯದ ಮಿಸ್ ಮಾಡಿದ್ರೆ ಬರೆದು ನಿನ್ ಕೈ ಕೊಡ್ತೇನೆ ಗೊತ್ತಾ? ನೀನು ಅದರ ಹಂಚಿದೆಯೇನೋ, ನೀನು ಅದರ ಭಯ ಪಡ್ತೀಯೇನೋ, ನೀನು ಅದರ ಚಿಂತೆಗೆ ಬೀಳ್ತೀಯೇನೋ, ನೀನು ಅದರ ಕಳವಳಕ್ಕೆ ಬೀಳ್ತೀಯೇನೋ. ಸಿಸ್ಟರ್ 5:36 सेम मार्क बोला पिन पेपर रख दो सिस्टर. थैंक यू जीसस. मार्क 5:30 से 5:36. आमेन आमेन. हाँ अपने में जाकर कि मुझ में से सामर्थ नहीं हाँ और भीड़ में पीछे फिरकर हाँ पूछा हाँ मेरा वस्त्र मुझ में छू. हालेलुया हालेलुया. ಇಲ್ಲಿ ಈ ವಾಕ್ಯದಲ್ಲಿ ಒಬ್ಬ ಅಧಿಕಾರಿ ಇದ್ದಾರೆ. ಯಾರಿದ್ದಾರೆ? अधिकारी है. इसमें इस वचन में इसका बेटी मर गई. इसका बेटी क्या हुआ? और ಮಗಳೇನಾದ್ರು ಸತ್ತೋದು. ಯೇಸು ಹೇಳ್ತಾರೆ ಅಂಜಬೇಡ. ಏನೇನೇನು ಎಬ್ಬಿಸೋ ದೇವರು ನಾನು ಇದ್ದೀನಿ. ಸ್ವಸ್ಥಪಡಿಸೋ ದೇವರು ನಾನು ಇದ್ದೀನಿ. ನರಗಳಲ್ಲಿ ಜೀವ ಶ್ವಾಸವನ್ನ ಊದೋ ದೇವರು ನಾನು ಇದ್ದೀನಿ. ರಕ್ತ ಸತ್ತೋಗಿರೋರಿಗೆ ಎಕ್ಕಟ್ಟಿರ್ತೈತೆ. ಆ ರಕ್ತವನ್ನ ತಿರ್ಗಾ ನಾರ್ಮಲ್ ಆಗಿ ಮಾಡೋ ದೇವರು ನಾನು ಇದ್ದೀನಿ. ಹಾಲೆಲೂಯಾ ಹಾಲೆಲೂಯಾ. ನಿನಗೆ ನಂಬಿಕೆ ಇದೆ, ನಿನಗೆ ನಂಬಿಕೆ ಇದೆ, ಇಲ್ಲಿ ಕೂತಿರೋರಿಗೆ ನಂಬಿಕೆ ಇದೆ, ಈ ವಾಕ್ಯ ಕೇಳೋರಿಗೆ ನಂಬಿಕೆ ಇದೆ, ಈ ವಾಕ್ಯವನ್ನು ಕೇಳೋರಿಗೆ ನಂಬಿಕೆ ಇದೆ. ಈ ವಾಕ್ಯವನ್ನು सुनने वाले को किस बात पे रहना पड़ेगा? ನಾನು ನರಗಳನ್ನ ಎಬ್ಬಿಸ್ತೀನಿ. ಬಿದ್ದೋಗಿರೋ ಸತ್ತೋಗಿರೋ ಒಣಗೋಗಿರೋ ನರಗಳನ್ನ, ಮೂಳೆ ಮಾಂಸ ಖಂಡಗಳನ್ನ, ಜೀವ ಶ್ವಾಸವನ್ನ ಊದೋ ದೇವರು ನಾನು. ಸತ್ತ ಲಾಜರನ್ನ ಎಬ್ಬಿಸಿದ ದೇವರು ನಾನು. ಸತ್ತ ಯಾಯೀರನ ಮಗಳನ್ನ ಎಬ್ಬಿಸಿದ ದೇವರು ನಾನು. ನಾಳೆ ದೂರಿನ ಬಿದಿರಿಯ ಮಗನನ್ನ ಎಬ್ಬಿಸಿದ ದೇವರು ನಾನು. ಇವತ್ತು ಕೂಡ ಈ ಸಭೆಯಲ್ಲಿ ಜೀವನದಲ್ಲಿ ಕುಟುಂಬದಲ್ಲಿ ಜೀವಂತವಾಗಿದ್ದೀನಿ. ಹಾಲೆಲೂಯಾ. ನಿನ್ನ ನುಡಿಯು ನನ್ನ ಚೈತನ್ಯ ಪಡಿಸುತ್ತದೆ ಆಪತ್ತಿನ ಕಾಲದಲ್ಲಿ. ದೇವರು ವಾಕ್ಯ ಇದೆ. ನಿನ್ನ ತೊಡೆ, ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ವಾಕ್ಯ ಸಾಮ್ಸ್ 23 ಕೀರ್ತನೆಗಳು 23 ಭಜನ ಸಂಗೀತ 20 ಸಾಮ್ಸ್ 23 ಕೀರ್ತನ 27 ಸಂಗೀತ 23. ಆಮೇಲೆ ಥ್ಯಾಂಕ್ ಯು. ಆಮೇಲೆ ಎಸ್ ವಾವ್. ಎಷ್ಟೇ ವಚನ? 4 ವಚನ. 4 ವಚನ 23 4 23 4. हाँ घोर अंधकार से हाँ हाँ मेरे क्या मिलते? ನೀನು ಘೋರ ಅಂಧಕಾರದಲ್ಲಿದ್ದೀಯಾ? ಕಷ್ಟಗಳಲ್ಲಿ ನಿನ್ನ ಮುಳುಗಿಸ್ತಾ ಇದೆಯಾ? ಇಕ್ಕಟ್ಟುಗಳಲ್ಲಿ ಮುಳುಗು ಹೋಗಿದೆಯಾ? ಸೋತು ಹೋಗಿದೆಯಾ? ದಾವಿದನಂತೆ ನೀನು ಕೂಡ ಶೋಧನೆಯಲ್ಲಿದ್ದೀಯಾ? ಅವಮಾನದಲ್ಲಿದ್ದೀಯಾ? ದುಃಖದಲ್ಲಿದ್ದೀಯಾ? ಕಷ್ಟಗಳು, ವ್ಯಾಧಿಗಳು, ರೋಗಗಳು, ಸಮಸ್ಯೆಗಳು, ಬಂಜೆತನ, ಕಣ್ಣೀರು, ಒಂಟಿತನ ನಿನ್ನನ್ನು ಕಾಡ್ತಾ ಇದೆಯಾ? ನಿನ್ನನ್ನು ಪೀಡಿಸ್ತಾ ಇದೆಯಾ? ಘೋರಾಂಧಕಾರ ನಿನ್ನನ್ನ, ನಿನ್ನ ಕುಟುಂಬವನ್ನ ಕವದಿದೆಯಾ? ಆ ದೊಣ್ಣೆ ಕೂದಲು ಏನ್ ಗೊತ್ತಾ? ದೇವರ ವಾಕ್ಯ ನನ್ನನ್ನು ಧೈರ್ಯಪಡಿಸುತ್ತದೆ.
Amen. ನೀವ್ಯಾರು ಸೋತೋಗ್ಬಾರ್ದು ನೋಡಿ. ಚೆನ್ನಾಗಿ ಧೈರ್ಯವಾಗಿದ್ದೀರಾ, ಚೆನ್ನಾಗಿ ಆರಾಮಾಗಿ ಕೇಳಿ, ಚೆನ್ನಾಗಿ ಕಣ್ತೇರಿ ಕೇಳಿ. ನಾನು ಇವಾಗಲೇ ಕಣ್ತೇರಿ ತಲೆ ಎತ್ತಿ ಕೇಳಿ. ಏನೇನೋ ಒಂದು ಕಷ್ಟ, ಒಂದು ಶೋಧನೆ, ಒಂದು ಸಮಸ್ಯೆ, ಒಂದು ಇಕ್ಕಟ್ಟು, ಯಾರೋ ಒಂದು ಮನುಷ್ಯನ ಒಂದು ಮಾತು ಏನು ಅಂದ್ಬಿಟ್ರೆ ಭಯ ಆಗ್ಬಿಡ್ತದೆ. ಒಂದೊಂದು ಮನುಷ್ಯನ ಅಡ್ಡ ಬಂದ್ಬಿಟ್ರೆ ಕೂಡ ಭಯ ಆಗ್ಬಿಡುತ್ತೆ. ಎಚ್ಚರಿಕೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅವ್ರು ನೋಡಿದ ತಕ್ಷಣ ಭಯ ಆಗ್ತದೆ, ಅವ್ರು ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಸಮಸ್ಯೆಗಳು ಧೈರ್ಯವಾಗಿರ್ತೀರಿ. ಆ ಕಷ್ಟ, ಆ ಪ್ರಾಬ್ಲಮ್ಸ್, ಆ ಉಪದ್ರವ, ಆ ಶೋಧನೆ ಬಂದಿದ ತಕ್ಷಣ ಅದ್ರ ಬಿಡ್ತೀರಿ. ಅದ್ರ ಬಾರ್ದಂತ ಇವತ್ತು ಮಾತಾಡ್ತಾರೆ. ನೀವು ಅಂತ ಟೈಮಲ್ಲಿ ಕೂಡ ಧೈರ್ಯವಾಗಿ ಇರಿ, ನಂಬಿಕೆ ಮಾತುಗಳು ಮಾತಾಡಿ, ನೀವು ಸೋತೋಗ್ಬಾರ್ದು. ಫಸ್ಟ್ ಪ್ರತಿ ವಿಶ್ವಾಸಿಗೆ, ಪ್ರತಿ ಪಾಸ್ಟರ್ಗೆ, ಪ್ರತಿ ಸೇವಕನಿಗೆ, ಪ್ರತಿ ಹೊಸ ಹಳೆ ವಿಶ್ವಾಸಿಗೆ ಇದಿರ್ಬೇಕು. ಕ್ರಿಸ್ತುಗಳಿಗೆ ಭಯ ಏನ್ ಗೊತ್ತಾ? ಅವಿಶ್ವಾಸ, ಅಪನಂಬಿಕೆ, ಸೈತಾನ ಆತ್ಮ, ಭಯ, डर आत्मा है ना, वो सातान का आत्मा, अविश्वास का आत्मा हमारा विश्वास को काट देगा. वो ನಮ್ಮ ನಂಬಿಕೆಯನ್ನ ಆ ಭಯ ಹೊಡೆದಾಕ್ಬಿಡ್ತೈತೆ. ಹುಷಾರ್, ಏನೇ ಹೇಳ್ಬೇಡ, ದೇವರಿದ್ದಾನೆ ಅಂತ ಹೇಳಿ. ಯಾರು ಏನೇ ಹೇಳಿ, ಡಾಕ್ಟರ್ ಏನೇ ಹೇಳಿ, ಒಂದು ಮಂತ್ರವಾದಿಗೆ ನಿಮ್ಗೆ ಸವಾಲ್ ಆಗ್ಬಿಟ್ಟು ಹೋಗ್ಲಿ. ನೀವ್ ಹೆಂಗೆ ಚೆನ್ನಾಗಿರ್ತೀರ ಅಂತ ಹೇಳ್ಬಿಟ್ಟು ಯಾರೋ ಒಂದು ಮನುಷ್ಯನ ಹೇಳ್ಬಿಟ್ಟು ಹೋಗ್ಲಿ. ನನಗೊಂದು ಧೈರ್ಯ ಇದೆ, ನನಗೊಂದು ನಾಮ ಇದೆ. ಆಮೆನ್. ಯೇಸು ನಾಮ. ಎಸ್, ಏನಂತ ಜ್ಞಾಪಕ ಬರ್ಬೇಕು ಗೊತ್ತಾ? ಏನೇ ಭಯ ಬರಲಿ. ಒಂದು ಯೋಹಾನ 4ನೇ ವಚನ ಹೇಳಿದಂತೆ, ಲೋಕದಲ್ಲಿರುವ ಅವನಿಗಿಂತ ನನ್ನಲ್ಲಿರುವ ಯೇಸು ದೊಡ್ಡವನು, ಉನ್ನತನು. फर्स्ट जॉन 4:4 एक यूहन्ना 4:4 ಲೋಕದಲ್ಲಿರುವ ಅವನಿಗಿಂತ, ಲೋಕದಲ್ಲಿರುವ ಕಷ್ಟಗಳಿಗಿಂತ, ಲೋಕದಲ್ಲಿರುವ ರೋಗಗಳಿಗಿಂತ, ಲೋಕದಲ್ಲಿರುವ ಕೊರೋನಾಗಿಂತ, ಲೋಕದಲ್ಲಿರುವ ಮಂತ್ರವಾದಿಗಳಿಗಿಂತ, ಲೋಕದಲ್ಲಿರುವ ಪೂಜಾರಿಗಳಿಗಿಂತ, ಲೋಕದಲ್ಲಿರುವ ಕೌಡಿಗಳಿಗಿಂತ, ಲೋಕದಲ್ಲಿರುವ ಮನುಷ್ಯರಿಗಿಂತ, ಲೋಕದಲ್ಲಿರುವ ಶತ್ರುಗಳಿಗಿಂತ ನಿನ್ನಲ್ಲಿರುವ ಯೇಸು ದೊಡ್ಡವನು. ದೊಡ್ಡವನು. ನಮಗೆ ಮುಂದೋಗ ನಿನ್ನ ಧೈರ್ಯ ಕವಲಾಪ ಧೈರ್ಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದೇ ಹಲ್ಲೆಲೂಯಾ. ನೀವು 365 ದಿನ ಕೂಡ ಧೈರ್ಯವಾಗಿರ್ಬೇಕು. 365 ಡೇಸ್ ಕೂಡ ನಾವು ಆ ಧೈರ್ಯ ನಿಮಗೆ ಬೈಬಲ್ ಕೊಡ್ತಾ ಇದೆ. ಸ್ಪಿರಿಟ್ ಆಫ್ ಗಾಡ್. ಇನ್ನೊಂದು ವಾಕ್ಯ ಮತ್ತಾಯ 9:22 ಮತ್ತಿ 9:22 Matthew chapter 9:22 మత్తాయి 9:22 మత్తాయి 9:22 ಆಗ ಯೇಸು ಹಿಂತಿರುಗಿ ಆಕೆಯನ್ನು ನೋಡಿ, ಮಗಳೇ ಧೈರ್ಯವಾಗಿರು. ವಾವ್ ಮಗನೇ ಮಗಳೇ ಮಗನೇ ಧೈರ್ಯವಾಗಿರು. ನಿನ್ನತ್ರನೇ ಮಾತಾಡ್ತಾ ಇರೋದು, ನಿನ್ನತ್ರನೇ ಮಾತಾಡ್ತಾ ಇರೋದು ದೇವರು. ನಿನಗೆ ಮಗಳಂತ ಇರೋದು, ನಿನ್ನೆ ಮಗನಂತ ಇರೋದು. ಈಗ ಎಂದವಳು ಗೊತ್ತಾ? 12 ವರ್ಷ ರೋಗ ವ್ಯಾಧಿ, ಬ್ಲಡ್ ಬ್ಲೀಡಿಂಗ್, ಏನು ಬ್ಲೀಡಿಂಗ್ ಪ್ರಾಬ್ಲಮ್. ಕಾಸೆಲ್ಲ ಖಾಲಿ ಆಯ್ತು, ಕಾಸೆಲ್ಲ ಖಾಲಿ. ಡಾಕ್ಟರ್ ಹತ್ರ ಮೇಲಾಗಿಲ್ಲ. ಏಸು ಬಟ್ಟೆಯನ್ನು ಮುಟ್ಟಿದ್ರೆ ನಮ್ಗೆ ಮೇಲಾಗುತ್ತೆ. ಹೇಳ್ತಾ ಇದ್ದೇನೆ, ಮಗಳೇ ಧೈರ್ಯವಾಗಿರು. ತಿರ್ಗಾ ನಿನಗೆ ಆ ರೋಗ ಬರಲ್ಲ, ತಿರ್ಗಾ ನಿನಗೆ ಅವಮಾನ ಬರಲ್ಲ, ತಿರ್ಗಾ ನಿನಗೆ ಆ ಸಂಕಟ ಬರಲ್ಲ, ತಿರ್ಗಾ ನಿನಗೆ ಆ ಶೋಧನೆ ಬರಲ್ಲ. ಧೈರ್ಯವಾಗಿರು, ಧೈರ್ಯವಾಗಿರು. ಧೈರ್ಯವಾಗಿರು. ಕಂಟಿನ್ಯೂ ಮಾಡೋದು. ನಿನ್ನ ನಂಬಿಕೆ ನಿನ್ನನ್ನು
ಆಮೆನ್ ಆಮೆನ್. ನಿನ್ನ ನಂಬಿಕೆ ಸೈಲೆಂಟ್ ಆಗಿ ಹೋಗ್ಬೇಕು, ಸೈಲೆಂಟ್ ಆಗಿ ಬರ್ಬೇಕು, ಸೈಲೆಂಟ್ ಆಗಿ ಹೋಗ್ಬೇಕು. ಹಲ್ಲೆಲೂಯಾ. ಹೇಗೆ ಮಾತಾಡ್ತಾ ಇದ್ದಾರಲ್ಲ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಜನ ರೋಗಿಗೆ ಭಯ ಪಡ್ತಾ ಇದ್ದೀರಾ? ಈಕೆ ನಂಬಿಕೆ ನಿನಗೆ ಬರಲಿ, ಈ ಸಿಸ್ಟರ್ ನಂಬಿಕೆ ನಿನಗೆ ಬರಲಿ, ಈ ಸಿಸ್ಟರ್ ನಂಬಿಕೆ ವಿಶ್ವಾಸ ನಿನ್ನಲ್ಲಿ ಉಂಟಾಗಲಿ, ನಿನ್ನ ಹೃದಯದಲ್ಲಿ ಆಗ ಈ ವಾಕ್ಯ ಕಾರ್ಯ ಮಾಡಲಿ, ಪರಿಶುದ್ಧಾತ್ಮ ನಿನ್ನಲ್ಲಿ ಕಾರ್ಯ ಮಾಡಲಿ, ದೇವರ ಆತ್ಮನು ನಿನ್ನಲ್ಲಿ ಕಾರ್ಯ ಮಾಡಲಿ. ಮಗಳೇ ಅಂಜಬೇಡ, ಮಗನೇ ಅಂಜಬೇಡ, ಭಯ ಪಡಬೇಡ. ತಿರ್ಗಾ ನೀನು ಯಾವತ್ತೂ ಬರಲ್ಲ, ನೀನು ಯಾವತ್ತೂ ಬರಲ್ಲ, ಭಯ ಪಡಬೇಡ. ಹಲ್ಲೆಲೂಯಾ. ಆಮೆನ್. ನಾನು ಡಾಕ್ಟರ್, ನಾನು ಡಾಕ್ಟರ್ಗೆ ಡಾಕ್ಟರ್, ನಾನು ಡಾಕ್ಟರ್ಗಳನ್ನೇ ಉಂಟು ಮಾಡೋದು. ನಾನು ಎಲ್ಲಾ ಡಾಕ್ಟರ್ಗಳು ನನ್ನಲ್ಲಿ ಇರೋದು, ಎಲ್ಲಾ ಡಾಕ್ಟರ್ಗಳಿರೋ ಜ್ಞಾನ ನನ್ನೇ. ಆಮೆನ್ ಆಮೆನ್. ಈ ಗಾಡಿಯನ್ನು ಉಂಟು ಮಾಡಿರೋ ನಾನು. ಈ ಗಾಡಿಯಲ್ಲಿ ಏನ್ ಪ್ರಾಬ್ಲಮ್ ಇದೆ, ಇಂಜಿನ್ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ, ಸೈಲೆನ್ಸರ್ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ, ಟ್ಯಾಂಕ್ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ, ಆಮೇಲೆ ಕಿಕ್ಕರ್ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ, ಎಕ್ಸಿಲೇಟರ್ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ, ನನಗೆ ಗೊತ್ತು ಮಗನೇ, ನನಗೆ ಗೊತ್ತು ಮಗನೇ, ಭಯ ಪಡಬೇಡ. ಆ ಅಮ್ಮನ ಕಾಯಿಲೆ ದೇವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವಾ? 12 ವರ್ಷ ಹೇಳಿ ನೋಡೋಣ. ಗೊತ್ತಿತ್ತ ಗೊತ್ತಿರ್ಲಿಲ್ವಾ? ಗೊತ್ತಿತ್ತು. ದೇವರ ಮಹಿಮೆ ತೋರಿ ಬರಲಿ ಅಂತ ತರ ಆಗುತ್ತೆ. ಧೈರ್ಯ ತಗೋ, ಚೆನ್ನಾಗಿ ಧೈರ್ಯವಾಗಿ ಹೋಗ್ಬೇಕು. ನೀವು ಹೋಗುವಾಗ ಸ್ವಲ್ಪ ಕೂಡ ಸೈತಾನಿಗೆ ಅವಕಾಶ ಕೊಡಬಾರದು. ನೀವು ಜೀವನದಲ್ಲಿ ಎಷ್ಟು ಜನ ಸೋತೋಗಿದ್ದೀರಾ? ಭವಿಷ್ಯ ನೆನೆಸ್ಕೊಂಡ್ರೆ, ಜೀವಿತ ನೆನೆಸ್ಕೊಂಡ್ರೆ ಎಷ್ಟು ಜನ ಭಯ ಪಡ್ತೀರಾ? नाड़े हेंगे, कल कैसे, आने वाला दिन में कैसे, जीवित सोचने तो बहुत डर आएगा. ऐसे कितने आदमी है, ಎಷ್ಟು ಮಂದಿ ಇದ್ದೀರಾ? ಏನು ಗೊತ್ತಾ, ಯೇಸು ಜೀವನದಲ್ಲಿ ಸಿಕ್ಕಿರೋದು ನಿನ್ನನ್ನು ನಡೆಸೋದಕ್ಕೆ. क्यों यीशु मसीह तुम्हारा जीवित में मिला मालूम है? तुम्हारा हमें लेकर चलने के लिए. हालेलुया. तुम लेकर हाथ में रख के दिन भी, एक दिन भी, हर विषय में, हर समय में, हर कष्ट में, हर व्याधि में, हर संकट में, हर दुख में, हर समस्या में साथ में रहेगा. इसलिए यीशु मसीह तुम्हारा जीवित में मिला. ಯಾಕೆ ಸಿಕ್ಕಿದ್ದಾರೆ ಗೊತ್ತಾಯ್ತಾ? ಏನ್ ಯೇಸುವನ್ನ ನೀನು ನಂಬಿರೋದು ಗೊತ್ತಾ? ಕಷ್ಟಗಳಲ್ಲಿ, ದುಃಖದಲ್ಲಿ, ಶೋಧನೆಯಲ್ಲಿ, ವೇದನೆಯಲ್ಲಿ, ಉಪದ್ರವದಲ್ಲಿ, ಸಂಕಟದಲ್ಲಿ, ಕಣ್ಣೀರಲ್ಲಿ, ಸಾಲದಲ್ಲಿ, ಶೋಧನೆಯಲ್ಲಿ ನಿನ್ನನ್ನು ನಡೆಸೋದಕ್ಕೆ ಬಂದಿರೋದು, ನಿನ್ನನ್ನು ಬಲಪಡಿಸೋದಕ್ಕೆ ಬಂದಿರೋದು, ನಿನ್ನನ್ನು ಕಾಪಾಡೋದಕ್ಕೆ ಬಂದಿರೋದು, ನಿನ್ನನ್ನು ರಕ್ಷಿಸಿ ಕರ್ಕೊಂಡೋಗೋದಕ್ಕೆ ಬಂದಿರೋದು, ಸೋತೋಗ್ತಿರೋ ನಿನಗೆ ಜಯವನ್ನು ಕೊಡೋದಕ್ಕೆ ಬಂದಿರೋದು, ಪಾಪಗಳ ಮೇಲೆ ಜಯವನ್ನು ಕೊಡೋದಕ್ಕೆ ನಿನಗೆ ಬಂದಿರೋದು, ಪರಗಳ ಮೇಲೆ ಜಯವನ್ನು ಕೊಡೋದಕ್ಕೆ ನಿನಗೆ ಬಂದಿರೋದು, ಸೈತಾನನನ್ನು ತಪ್ಪಿಸಿ ಕಾಪಾಡೋದಕ್ಕೆ ನಿನ್ನನ್ನು ಬಂದಿರೋದು, ಮಾತಾ ಮಂತ್ರಗಳು ನಿನ್ನನ್ನು ಮುಟ್ಟದಂತೆ ಕಾಪಾಡಿ ರಕ್ಷಣೆಗೆ ಆತ ನಿನಗೆ ನಿನ್ನ ಜೀವಿತದಲ್ಲಿ ಬಂದಿರೋದು. ಹಲ್ಲೆಲೂಯಾ. ಕಾಯುವಕರ್ತನು ಯೇಸುವಿಗನು, ಕಣ್ಣೀರು ಏಕೆ ಮಗನೇ, ಕಣ್ಣೀರು ಏಕೆ ಮಗನೇ, ಕಣ್ಣೀರು ಏಕೆ ಮಾನವೇ, ಲೋಕದ ಕಷ್ಟ ಬೇಗ ನೀಗುವುದು, ಮಾತಿಗೆ ಒಂದು ಬೇಕು, ಮರೆಯದಿರು ಮಾನವೇ. ಆಮೇಲೆ ವಾಕ್ಯ 2 ಕೊರಿಂಥಿಯನ್ 4:1, 2 ಕೊರಿಂಥಿಯನ್ ಚಾಪ್ಟರ್ 4:1, ಆದುದರಿಂದ 2 ಕೊರಿಂಥಿಯನ್ 4:1 और 16. ಆದುದರಿಂದ 2 ಕೊರಿಂಥಿಯನ್ ಚಾಪ್ಟರ್ 4:1, 2 ಕೊರಿಂಥಿಯನ್ 4:1. ಆದುದರಿಂದ ನಾವು ದೇವರ ಕರುಣೆಯಿಂದ ಈ ಸೇವೆಯನ್ನು ಹೊಂದಿದವರಾಗಿರಲಾಗಿ ಧೈರ್ಯಗೆಟ್ಟು ಹಿಂದೆಗೆಯುವುದಿಲ್ಲ. ಆಮೆನ್.
ಧೈರ್ಯ ಕೆಟ್ಟಿದ್ರೆ ಏನಾಗ್ತೀಯ ಗೊತ್ತಾ? आर्मी से पीछे चल जाए ಭಯಪಟ್ರೆ ಏನಾಗ್ತೀರಾ? ಹಿಂದಕ್ಕೆ ಹೋಗ್ತೀರಿ. ನಂಬಿಕೆಯಿಂದ ಉತ್ಸಾಹ. ಏನನ್ನ ಭಯಪಟ್ಟ 2 पर्यंत 4:1 बोलते ना उस टाइम में पेपर में लिख दो सिस्टर. इसलिए हाँ जब हम हाँ पर ऐसी दया हुई हाँ कि हमें हाँ जरा सेवा की हाँ तो हम दिया नहीं छोड़ते. हालेलुया. हालेलुया. ಭಯಪಟ್ರೆ ಎಲ್ಲಿಗೆ ಹೋಗ್ತೀರಂತೆ? ಹಿಂದಕ್ಕೆ ಹೋಗ್ತೀವಿ. ಕ್ರಿಸ್ತನಿಂದ ಹಿಂದಕ್ಕೆ ಹೋಗ್ತೀವಿ. ಆಮೇಲೆ ನಂಬಿಕೆಯಿಂದ ಹಿಂದಕ್ಕೆ ಹೋಗ್ಬಿಡ್ತೀರಂತೆ. ರಕ್ಷಣೆಯಿಂದ ಹಿಂದಕ್ಕೆ ಹೋಗ್ಬಿಡ್ತೀರಂತೆ. ಪರಲೋಕದಿಂದ ಹಿಂದಕ್ಕೆ ಹೋಗ್ಬಿಡ್ತೀರಂತೆ. ನೋಡ್ರಿ ಸರಿಯಾಗಿ ನೋಡ್ರಿ. ಧೈರ್ಯ ಕೆಟ್ಟರೆ ಏನಾಗ್ತಿರಂತೆ? ಅರ್ಥ ಆಗಿಲ್ಲ ನಿಮಗೆ? ಇಲ್ಲಂದ್ರೆ ಆಮೇಲೆ ಅಲ್ಲೆಲ್ಲ ಹೇಳ್ತಾ ಇದ್ದೇನೆ. ಅರ್ಥ ಆಗಿಲ್ಲ ನಿಮಗೆ? ಧೈರ್ಯ ಕೆಟ್ಟೋದ್ರೆ डर में गिरे तो पीछे चल जाएगा. ಮಾಲೂಮ್ ಸಿಸ್ಟರ್, ಒಂದು ವೇಳೆ ಇಷ್ಟೆಲ್ಲಾ ಮಾತುಗಳು ಕೇಳಿ ನೀವು ಭಯ ಪಟ್ರೆ ಹಿಂದಕ್ಕೆ ಹೋಗೋಕೆ 100% ಚಾನ್ಸ್ ಇದೆ. ಪ್ರೈಸ್ ದ ಲಾರ್ಡ್. ರೋಗಗಳು ನಿನ್ನನ್ನು ಭಯಪಡಿಸ್ತದೆ. ರೋಗಗಳು ಏನ್ ಮಾಡ್ತದೆ? ಭಯಪಡಿಸ್ತದೆ. ಮನುಷ್ಯರು ಭಯಪಡಿಸ್ತದೆ. ಸೈತಾನ ಭಯಪಡಿಸ್ತದೆ. ಜೀವನ ಭಯಪಡಿಸ್ತದೆ. ಭಯದ ಮೂಲಗಳು ಬೇಕ್ಷಣಿಗೆ. ಕೆಟ್ಟ ಕನಸುಗಳು ಭಯಪಡಿಸ್ತದೆ. ಪೊಲೀಸ್ ನೋಡ್ರೆ ಭಯ. ಲಿಫ್ಟ್ ಹೋಗೋಕೆ ಭಯ. ಕೆಲವು ಗಾಡಿನೇ ಹತ್ತಲ್ಲ ಭಯ. ಕಾರ್ ಹತ್ತಲ್ಲ ಭಯ. ಟ್ರೈನ್ ಹತ್ತಲ್ಲ ಭಯ. ಫ್ಲೈಟ್ ಎಕ್ಕಲ್ಲ ಭಯ. ಅಲ್ಲೆಲೂಯಾ. ಏನ್ ಕಾರಣ? ಭಯ. ಅದಕ್ಕೆ ದೇವರು ಬಂದು धैर्यवान होता है। उसलिए प्रभु आज आपको धीर दे, धीर से रहना। तुम डरा तो धीर धीर में टूट गया तो धीर में पीछे चला तो विश्वास में पीछे चलता है। ನಿಮ್ಮಲ್ಲಿರೋ ಧೈರ್ಯವನ್ನ ನೀವು ಕೆಡಿಸ್ಕೊಂಡ್ರೆ ಇದಕ್ಕೆ ಹೋಗ್ತೀರಾ. ಎಲ್ಲಿ ಹೋಗ್ತೀರಾ? ಓದಿ 16ನೇ ವಚನ ಓದಿ. इसमें 16 वचन पढ़ो. 16ನೇ ವಾಕ್ಯ 16 ವರ್ಡ್ಸ್ ಸೇಮ್. ನಾವು ಧೈರ್ಯ ಕೆಡೋದಿಲ್ಲ. ಧೈರ್ಯ ಏನ್ ಮಾಡಬಾರ್ದು? ಕೆಡಿಸ್ಕೋಬಾರ್ದು. ದೀಕು ಖರಾಬ್ ನಾ करना. ಧೈರ್ಯವನ್ನ ಕೆಡಿಸ್ಕೋಬೇಡಿ. ಯಾವಾಗಲೂ ಧೈರ್ಯವಾಗಿರಿ. ಎಲ್ಲ ಟೈಮ್ ಧೈರ್ಯವಾಗಿರಿ. ಎಲ್ಲ ವಿಷಯದಲ್ಲಿ ಧೈರ್ಯವಾಗಿರಿ. ಮನೆಯಲ್ಲಿ, ಕೆಲಸದಲ್ಲಿ, ಚರ್ಚಲ್ಲಿ, ಆಲಯದಲ್ಲಿ, ರೋಡಲ್ಲಿ, ರಾತ್ರಿಯಲ್ಲಿ, ಹಗಲಲ್ಲಿ, ಕಷ್ಟಗಳಲ್ಲಿ, ಸೌಖ್ಯ ಇರುವಾಗ, ಕೊರೋನಾ ಟೈಮ್ ಅಂತ ಒಂದು ರೋಗಗಳು ಇನ್ಮೇಲೆ ಬಂದ್ರೇನು ಧೈರ್ಯವಾಗಿರು. ಆದ್ರಿಂದ ನಾವು ಧೈರ್ಯದಿಂದ ಕೆಡುವುದಿಲ್ಲ. ಹೊಸದಾಗುತ್ತಾ ಇರುತ್ತದೆ. ಧೈರ್ಯ ಕೆಡಬಾರ್ದು. ಏನ್ ಮಾಡ್ಬೇಕು? ನೀವು ಧೈರ್ಯನ ಜಾಸ್ತಿ ಆಗ್ತಾ ಇರ್ಬೇಕು. ಧೈರ್ಯವಾಗಿರ್ಬೇಕಂದ್ರೆ ಒಂದೇ ಒಂದಿದೆ, ಬೈಬಲ್. ನೀವು ಯಾವಾಗ ಧೈರ್ಯವಾಗಿರ್ಬೇಕಂದ್ರೆ ಒಂದು ಚೆನ್ನಾಗಿ ಓದ್ಬೇಕಾಗುತ್ತೆ. ಬೇಕಾ ಬೇಡವಾ? ನಮ್ಮ ತಲೆ ಕೆಲವು ಹೇಳಿ ಪವಿತ್ರಾತ್ಮನ ಅಭಿಷೇಕ. ಏನೇನು ಪವಿತ್ರಾತ್ಮನ ಅಭಿಷೇಕ, ಹೋಲಿ ಸ್ಪಿರಿಟ್ ಅನಾಯಿಂಟಿಂಗ್, पवित्रात्मा का अभिषेक पर बहुत बड़ा तीर देते, ತುಂಬಾ ದೊಡ್ಡ ಕೈಯನ್ನು ಕೊಡ್ತಾ ಇದೆ.
ಆ ಪವಿತ್ರಾತ್ಮನ ಅಭಿಷೇಕ ನಿನ್ನ ಮೇಲೆ ಇದ್ರೆ ಎಲ್ಲವನ್ನ ಧೈರ್ಯವಾಗಿ ಕಷ್ಟವನ್ನ, ಒಂದು ಸ್ಟೂಡೆಂಟ್ ಎಕ್ಸಾಮ್ ಅನ್ನ, ಒಂದು ಕುಟುಂಬ ನಡೆಸೋ ಯಜಮಾನ ಮನೆಯನ್ನ, ಒಂದು ಸೇವೆ ನಡೆಸೋ ಸೇವಕನು ಸಭೆಯನ್ನ ಧೈರ್ಯವಾಗಿ ನಡೆಸ್ತಾನೆ. ಗೌರ್ಮೆಂಟ್ಗೆ ಭಯ ಪಡಲ್ಲ, ಅಧಿಕಾರಿಗಳಿಗೆ ಭಯ ಪಡಲ್ಲ, ಮನುಷ್ಯರಿಗೆ ಭಯ ಪಡಲ್ಲ, ಜನಗಳಿಗೆ ಭಯ ಪಡಲ್ಲ, ಲೋಕಕ್ಕೆ ಭಯ ಪಡಲ್ಲ, ಪಿಶಾಚಿಗೆ ಭಯ ಪಡಲ್ಲ, ಮಾಟ ಮಂತ್ರಕ್ಕೆ ಭಯ ಪಡಲ್ಲ, ಜನಗಳಿಗೆ ಯಾವುದಕ್ಕೂ ಭಯ ಪಡಲ್ಲ. ಅವರ ಮೇಲಿರೋ ಅಭಿಷೇಕ ಅವರನ್ನ ಧೈರ್ಯ ರಾತ್ರಿ ಧೈರ್ಯ, ಮಧ್ಯಾಹ್ನ ಧೈರ್ಯ, ಕಷ್ಟದಲ್ಲಿ ಧೈರ್ಯ, ದುಃಖದಲ್ಲಿ ಧೈರ್ಯ, ರೋಗದಲ್ಲಿ ಧೈರ್ಯ, ಶತ್ರು ಎದುರಾದಾಗ ಧೈರ್ಯ, ವಿರೋಧದಲ್ಲಿ ಧೈರ್ಯ. ಅಭಿಷೇಕ ನಿನ್ನನ್ನ ಧೈರ್ಯ ಪಡಿಸ್ತಾನೆ ಇರ್ತಾನೆ. ಆಮೇಲೆ ಅಭಿಷೇಕಕ್ಕಿರೋ ಇನ್ನೊಂದು ಪವರ್ ಏನು ಗೊತ್ತಾ? ನೀನ್ ಇಕ್ಕಟ್ಟಲ್ಲಿರುವಾಗ ಹೆಂಗೆ ತಪ್ಪಿಸ್ಕೋಬೇಕಂತ ಸಹಾಯ ಮಾಡ್ತದೆ ಅಭಿಷೇಕ. ದೇವರ ಅಭಿಷೇಕ, ದೇವರ ಆತ್ಮನ ಅಭಿಷೇಕ ನಿನ್ ಮೇಲೆ ಇದ್ರೆ ಪಾಸ್ಟರ್ ಮಾತ್ರ ಅನ್ಕೋಬೇಡಿ, ದಯವಿಟ್ಟು ಎಲ್ಲಾರ್ಗೂ ಅಭಿಷೇಕ ನಿನ್ ಮೇಲೆ ಇದ್ರೆ ಒಂದು ಕಷ್ಟವನ್ನ ಹೆಂಗೆ ಜಯಿಸ್ಬೇಕು, ಒಂದು ಶೋಧನೆಯನ್ನ ಹೆಂಗೆ ಜಯಿಸ್ಬೇಕು, ಒಂದು ಪ್ರಾಬ್ಲಮ್ ಅನ್ನ ಹೆಂಗೆ ದಾಟಿ ಆ ಕಡೆ ಹೋಗ್ಬೇಕಂತ ನಿನ್ಗೆ ಅಭಿಷೇಕ ಬಹಳ 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 ಧೈರ್ಯ ಕೊಡ್ಬೇಕು. ಸಮಾಜ ಹೋಗಿ ಸಿಸ್ಟರ್ ಕನ್ನಡ ಅಲ್ಲೆಲ್ಲೂಯ್ಯ. ಆಮೇಲೆ ಅದಕ್ಕೆ ನೀವು ಕುತ್ಕೊಂಡಾಗೆಲ್ಲ ದೇವರೇ ನನ್ನನ್ನು ಅಭಿಷೇಕ तो हमेशा अभिषेक से भरो, प्रभु मेरे को अभिषेक कर, उस अभिषेक और विषय में तुमको दीन दे, किसी को नहीं डरेगा तुम, देखने वाला आदमी को नहीं डरेगा, नहीं देखने वाला सातान को नहीं डरेगा. आमीन, हालेलुया, praise the Lord, हालेलुया. यह वाक्य होती 2 कोरिन्थ 5:5-6 सेम इसमें, अरे 5 2 कोरिन्थियंस 5:6 ಏನ್ ಸ್ಪೆಷಲ್ ಈ ವಾಕ್ಯದಲ್ಲಿ ಇದೇ ಇವತ್ತು ಅಧ್ಯಾಯ ವಚನ, ಇದೇ ಇವತ್ತು ಮೆಸೇಜ್ पढ़ो सिस्टर. हाँ, सदा मतलब क्या? डर रहेगा उस समय में, दिन में रहना. हाँ मतलब वही है, डर के समय में भी दिन में रहना. सदा, सदा मतलब ऑलवेज, रात दिन पूर. ಆದ್ದರಿಂದ ನಾವು ಯಾವಾಗಲೂ ಧೈರ್ಯವುಳ್ಳವರಾಗಿರಬೇಕು. हाँ, हम जानते हैं कि जब तक हम देह में रहते हैं, हाँ, तब तक प्रभु से अलग हैं. Amen. हे ನಿಮಗೆ ಸಂದೇಶ ಗೊತ್ತಾಯ್ತಾ? ಯಾವಾಗಲೂ ಧೈರ್ಯವಾಗಿರಬೇಕು. ರಾತ್ರಿಯಲ್ಲಿ, ನಿದ್ರೆಯಲ್ಲಿ, ಕಷ್ಟದಲ್ಲಿ, ಸೋಲದಲ್ಲಿ, ಇಕ್ಕಟ್ಟಲ್ಲಿ, ಭಯ ಸಮಯದಲ್ಲಿ, ಸಮಸ್ಯೆಗಳಲ್ಲಿ, ಆಶೀರ್ವಾದ ಇಲ್ಲಿರುವಾಗ ಆಶೀರ್ವಾದ ಇರುವಾಗ, ವ್ಯಾಪಾರ ಇರುವಾಗ ವ್ಯಾಪಾರ ಇಲ್ಲಿರುವಾಗ, ಸಮಸ್ಯೆಗಳು ಎದುರಾದಾಗ, ಶೋಧನೆ ಬಂದಾಗ, ಬಲಹೀನತೆ ಬಂದಾಗ, ಆಸ್ಪತ್ರೆ ಜೀವಿತ, ಕಸ್ಟಮರ್ ಇಲ್ಲಿರುವಾಗ, ವ್ಯಾಪಾರ ಇಲ್ಲಿರುವಾಗ, ಬಿಸ್ನೆಸ್ ಡೌನ್ ಇರುವಾಗ, ಯಾವಾಗಲೂ ಶತ್ರು ಎದುರಾದಾಗ, ವಿರೋಧಿ ನಮಗೆ ವಿರೋಧವಾಗಿ ನಮ್ಮನ್ನ ವಿರೋಧಿಸುವಾಗ, ಮನುಷ್ಯರೆಲ್ಲ ವಿರೋಧ ಇರುವಾಗ, ಕೊರೋನಾ ಅಂತ ಟೈಮಲ್ಲಿ, ವ್ಯಾಧಿಗಳಲ್ಲಿ, ಆಸ್ಪತ್ರೆ ಜೀವನದಲ್ಲಿ, ಕಷ್ಟಗಳಲ್ಲಿ, ಶೋಧನೆಗಳಲ್ಲಿ, ಇಕ್ಕಟ್ಟುಗಳಲ್ಲಿ, ಸಮಸ್ಯೆಗಳಲ್ಲಿ ಹಮೇಶ ಸದಾಕಾಲ ಯಾವಾಗಲೂ ಧೈರ್ಯವಾಗಿರಬೇಕು. Hallelujah. Praise the Lord. Praise the Lord. Thank you Jesus. Thank you Jesus. ಯಾವಾಗಲೂ ನೀನು ಧೈರ್ಯವಾಗಿರ್ಬೇಕು. ಯಾವಾಗಲೂ, ಎಲ್ಲ ದಿನ, 7 ದಿನ, 365 ದಿನ, ಜೀವಿತ ಕಾಲವೆಲ್ಲ ವಿಶ್ವಾಸಿ, ಅವನಿಗೆ ಭಯ ಅನ್ನೋದಕ್ಕೆ ನೀನು ಅವಕಾಶನೇ ಕೊಡಬಾರ್ದು. ಹಮೇಶ
ಯಾವಾಗಲೂ ಧೈರ್ಯವಾಗಿರಬೇಕು ವಿಶ್ವಾಸ. ಏನ್ ಶೋಧನೆಯಲ್ಲಿ ಇದೆಯಾ ನೀವು? ಏನ್ ಸಮಸ್ಯೆಯಲ್ಲಿ ಬಂದು ಕೂತು ವಾಕ್ಯವನ್ನ ಕೇಳ್ತಾ ಇದೆಯಾ? ಏನೊಂದು ನಿನ್ ಮುಂದೆ ಇರೋ ಸವಾಲು? ಎಷ್ಟು ವಿಷಯದಲ್ಲಿ ನಿನಗೆ ಭಯ, ಚಿಂತೆ, ಕಳವಳ, ವೇದನೆ, ದುಃಖ, ಅದು ನೆನೆಸ್ಕೊಂಡ್ರೆ ಭಯ. ಏನಾಗುತ್ತೋ, ಏನಾಗ್ಬಿಡ್ತೋ, ಏನ್ ನಡೀತೈತೋ, ಏನ್ ಅವಮಾನ ಕಾದಿದೆಯೋ ಅಂತಿದೀಯಾ, ಕೂತಿದೀಯಾ? ಯಾವಾಗಲೂ ಧೈರ್ಯ, ಯಾವಾಗಲೂ ಧೈರ್ಯ. ಹಮೇಶ ಮತ 25 Matthew 28 ಮತ್ತಾಯ 28 ಮತ್ತಾಯ ಗ್ರಂಥ 28 मत्ती 8 अध्याय 10 वचन 28:10 मत्ताय. ಯೇಸು ಅವರಿಗೆ ಎದರಬೇಡಿರಿ, ನನ್ನ ಸಹೋದರನ ಬಳಿಗೆ ಹೋಗಿ ಆ ಅವರು ಗಲಿಲಾಯಕ್ಕೆ ಹೋಗಬೇಕೆಂದು ಹೇಳಿದರು. ಯೂದರ ಭಯದಿಂದ ಕಿಟಕಿ ಬಾಗಿಲನ್ನು ಹಾಕೊಂಡು ಶಿಷ್ಯರು ಮನೆ ಒಳಗಡೆ ಕುತ್ಕೊಂಡ್ಬಿಟ್ಟಿದ್ದಾರೆ. ಹೆಂಗಿದ್ದಾರೆ? ಯೂದರ ಭಯದಿಂದ ಶಿಷ್ಯರು ಕಿಟಕಿ ಬಾಗಿಲನ್ನು ಹಾಕೊಂಡು ಮನುಷ್ಯನ ಭಯದಿಂದ ಒಂದತ್ರ ಸೈಲೆಂಟ್ ಆಗಿ ಆಚೆ ಹೋಗ್ತಿರೋ ಇದೊಂದಿದ್ದಾರೆ. ಬಂದು ಪ್ರತ್ಯಕ್ಷನಾಗಿ, रिजरेक्शन आगी, पुनरुत्थान आगी, पुनरुत्थान होने का बाद में प्रभु कहते हैं, प्रभु बताते हैं, डरो मत, आदमी को मत डरो. ಯೂದರಿಗೆ ಭಯ ಪಡ್ತಾ ಇದ್ದಾರೆ. ಯಾರಿಗೆ? ನಿಮ್ಮ ಮನುಷ್ಯನಿಗೆ ಭಯ ಪಡ್ತೀಯಾ? ಯಾವಾಗಲೂ ಧೈರ್ಯವಾಗಿ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವರು ಮನುಷ್ಯರಿಗೆ ಭಯಪಟ್ಟು ಬಾಗಿಲು ಹಾಕೊಂಡಿದ್ದಾರೆ. ಯಾರು? ಶಿಷ್ಯರು. चले लोग क्या हुआ? आदमी को डर के दरवाजा खिड़की बंद करके घर में बैठ गए. प्रभु आके प्रत्यक्ष हो गया. 3 दिन का बाद में रिजरेक्शन हो गए ना, पुनरुत्थान हो गए ना, आके बोलते डरा मत, ಮನುಷ್ಯರಿಗೆ ಭಯ ಪಡಬೇಡ ಪ್ಲೀಸ್. ನಿನ್ನಲ್ಲಿ ಯೇಸು ಇದ್ರೆ, ನಿನ್ನ ಮನೆಯಲ್ಲಿ ಯೇಸು ಸ್ವಾಮಿ ಇದ್ರೆ, ನಿನ್ನ ಬಿಸ್ನೆಸ್ ಅಲ್ಲಿ ಯೇಸು ಸ್ವಾಮಿ ಇದ್ರೆ, ನಿನ್ನ ಸೇವೆಯಲ್ಲಿ ಯೇಸು ಸ್ವಾಮಿ ಇದ್ರೆ, ನಿಮ್ಮ ಸಭೆಯಲ್ಲಿ ಯೇಸು ಸ್ವಾಮಿ ಇದ್ರೆ, ಯಾರು ಏನು ಯಾವ ಮನುಷ್ಯ ಮಂತ್ರವಾಗಿ ಮಾಟಗಾತಿ ಏನು ಮಾಡಕ್ಕಾಗಲ್ಲ. ನನಗೆ ಅದೇ ಧೈರ್ಯದಲ್ಲಿ ನಾನು ಇದ್ಕೊಂಡು ಯಾವ ಮನುಷ್ಯ ನನಗೇನು ಮಾಡಕ್ಕಾಗಲ್ಲ. ಯಾಕಂದ್ರೆ ಯೇಸು ಸ್ವಾಮಿ ನನ್ನ ಹೊರಗಡೆ ನನ್ನ ಜೀವನದಲ್ಲಿದ್ದಾನೆ, ನಮ್ಮ ಸೇವೆಯಲ್ಲಿದ್ದಾನೆ, ನನ್ನ ಕುಟುಂಬದಲ್ಲಿದ್ದಾನೆ. ಯಾವ ಮನುಷ್ಯನೇನು ಮಾಡಕ್ಕಾಗಲ್ಲ. ಆಮೇಲೆ ಜನ ಮನುಷ್ಯರು ಭಯ ಪಡ್ತೀರಾ? ಪೊಲೀಸರು ಕೂಡ ಮನುಷ್ಯರಲ್ವಾ? ಮಂತ್ರವಾದಿಗಳು ಕೂಡ ಮನುಷ್ಯರಲ್ವಾ? ಭಯ ಪಡಬೇಡ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ಮನುಷ್ಯರಿಗೆ ಭಯ ಪಟ್ಟು ಕೂತಿದ್ದಾರೆ ಶಿಷ್ಯರು. ನೀನು ಕೂಡ ಶಿಷ್ಯನೇ, ನೀನು ಕೂಡ ಶಿಷ್ಯನೇ ದೇವರಿಗೆ. ನಿನಗೂ ಕೂಡ ಹೇಳ್ತಾ ಇದ್ದಾನೆ, ಮನುಷ್ಯರಿಗೆ ಭಯ ಪಡ. ಆಮೆನ್. ಮನುಷ್ಯರಿಗೆ ಭಯ ಪಡ, ಸೈತಾನಿಗೆ ಭಯ ಪಡ. ಆಮೆನ್, ಪ್ರೈಸ್ ದಿ ಲಾರ್ಡ್. सैतान भय पड़े सैतान कैसे डर रखते पता है? ಹೆಂಗೆ ಯಾರು ಹೆಂಗೆ ಕೊಂಬುಗಳು ಬಿಟ್ಕೊಂಡ್ ಬರ್ತಾನ, ಇಷ್ಟ ಅಲ್ಲು ದೊಡ್ಡ ದೊಡ್ಡ ಅಲ್ಲುಗಳು ಬಿಟ್ಕೊಂಡ್ ಬರ್ತಾನ, ಬ್ಲಾಕ್ ಡ್ರೆಸ್ ಹಾಕೊಂಡ್ ಬರ್ತಾನ, ಹೆಂಗ್ ಬರ್ತಾನೆ? ಮನುಷ್ಯರ ಮೂಲಕ. ನಿನ್ನ ಎದುರುಗಡೆ ಇರೋ ಮನುಷ್ಯರ ಮೂಲಕನೇ ಭಯ ಇರೋದು. ಸೈತಾನನೇ ಭಯ ಕೊಡೋದು. ಯಾರು ಭಯ ಕೊಡೋದು? ಸೈತಾನ. ಎಲ್ಲರೂ ಹೇಳ್ಬೇಕು, ಭಯ ಕೊಡೋದು ಯಾರು? ಡರ್ ಕೌಂಟೇನೆ ಸಾತಾನ. ಅದು ಡಾಕ್ಟರ್ ಮೂಲಕನೇ ಕೊಡ್ಬೋದು, ಮನೆಯವ್ರ ಮೂಲಕನೇ ಕೊಡ್ಬೋದು. ಒಂದ್ಸಾರಿ ಅವಕಾಶ ಕೊಟ್ಟರೆ ಸೈತಾನ ಪಾಸ್ಟರ್ಗಳ ಮೂಲಕ ಕೂಡ ಭಯ ಮಾಡಿಸ್ತಾನೆ, ಮರಿಬೇಡಿ. ಆಮೇಲೆ ಪಾಸ್ಟರ್ ಅವಕಾಶ ಕೊಟ್ರೆ ಅವ್ರಿಗೂ ಕೂಡ ಉಪಯೋಗಿಸ್ಕೊಂಡ್ಬಿಡ್ತಾನೆ. ಅಂತ ಕ್ರಿಮಿನಲ್ ಅವನು. ಭಯ ಕೊಡೋದು ಯಾರು? ಏನೇನೋ ನಮ್ ಪ್ರಾಬ್ಲಮ್ ಮಾಡ್ತಾನೆ, ನಾವು ಧೈರ್ಯವಾಗಿ ಇರ್ತೀವಿ, ಪ್ರಯತ್ನ ಬಿಡಲ್ಲ, ವಾಕ್ಯ ಬಿಡಲ್ಲ, ದೇವರನ್ನ ಬಿಡಲ್ಲ, ನಂಬಿಕೆ ಬಿಡಲ್ಲ, ಧೈರ್ಯವಾಗಿ ಇರ್ತೀವಿ. ಅವಾಗ ಅವ್ರು ಏನ್ ಮಾಡ್ತಾರೆ ಗೊತ್ತಾ? ಇವ್ರಿಗೆ ಭಯ ಕೊಡ. ಇವ್ರಿಗೆ ಏನ್ ಕೊಡೋಣ?
ಆವಾಗ ಬಿದ್ದೋಗ್ತಾರೆ, ಆವಾಗ ನಂಬಿಕೆ ಡೌನ್ ಆಗುತ್ತೆ. ಸೈತಾನನೇ ಭಯ ಕೊಡೋದು. ಹುಷಾರ್, ಭಯ ಕೊಟ್ರೆ ನಿನ್ ನಂಬಿಕೆ ಡೌನ್ ಆಗುತ್ತೆ. ನೀನ್ ಅವಾಗ ಪ್ರೇಯರ್ ಮಾಡಿದ್ರೆ ಕೂಡ ವೇಸ್ಟ್. ತುಂಬಾ ಜನ ಬೈನಲ್ಲಿ ಪ್ರೇಯರ್ ಮಾಡ್ತಾರೆ, ವೇಸ್ಟ್. ಧೈರ್ಯವಾಗಿ ನಂಬಿಕೆಯಿಂದ ಪ್ರೇಯರ್ ಮಾಡಿದ್ರೆ ಕೇಳ್ತಾರೆ, ಇಲ್ಲದ್ರೆ ಅವ್ರು 1000 ಪ್ರೇಯರ್ ಮಾಡಲಿ, 1000 ಪ್ರೇಯರು ನಿಮ್ಮ ಮನೆ ಒಳಗಡೆಗೆ ಲಾಸ್. ಬರ್ದಿಟ್ಕೊಳ್ಳಿ, ನೀನ್ ಧೈರ್ಯವಾಗಿ ನಂಬಿಕೆಯಿಂದ ಪ್ರೇಯರ್ ಮಾಡಿದ್ರೆ ದೇವರು ಕೇಳೋದು. ಧೈರ್ಯ ನಂಬಿಕೆಯನ್ನು ಸೂಚಿಸ್ತೈತೆ, ಭಯ ಅಪನಂಬಿಕೆಯನ್ನು ಸೂಚಿಸ್ತೈತೆ. ಆಮೆನ್, ಆಮೆನ್. ನೀವು ಧೈರ್ಯಗೆಟ್ಟು ಹಿಂಜರಿಯಬಾರದು. ಏನಂತ ಬರೆದಿದ್ದಾರೆ ಮತ್ತಾಯ, ಮಾರ್ಕ, ಲೂಕ, ಯೋಹಾನದಲ್ಲಿ? ನೀವು ಧೈರ್ಯಗೆಟ್ಟು ಹಿಂಜರಿಯಬಾರದು. ಆಮೆನ್. तुम डर के पीछे मत चलना. मत्ताय, मार्क, लूक, योहान में लिखा है सब. लास्ट वाक्य ಏಷಯ 40:10, ಏಷಯ 41:10, ಏಷಯ 41:10, ನೀನಂತೂ ಏಷಯ 40:10 ನೀನಂತೂ ಹೆದರಬೇಡ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ನಾನು ನಿನ್ನ ಜೊತೆ ಇದ್ದೀನಿ. ಇಲ್ಲ ಇಲ್ಲ ಇಲ್ಲ, ನೀವು ಕೇಳಿಸ್ಕೊತಾ ಇಲ್ಲ. ವಾಕ್ಯ ಕಿವಿಗಳು ತೆರೆಯಲ್ಪಡಲಿ, ನಿಮ್ಮ ಕಣ್ಣುಗಳು ತೆರೆಯಲ್ಪಡಲಿ, ನಿಮ್ಮ ಹೃದಯ, ಆತ್ಮಿಕ ಹೃದಯ ತೆರೆಯಲ್ಪಡಲಿ, ನಿಮ್ಮ ಸ್ಪಿರಿಚುವಲ್ ಕಣ್ಣುಗಳು ತೆರೆಯಲ್ಪಡಲಿ, ನಿಮ್ಮ ಆತ್ಮಿಕ ಕಿವಿಗಳು ತೆರೆಯಲ್ಪಡಲಿ. ನೀನಂತೂ ಹೆದರಬೇಡ. ನಿನಗೆ ಹೇಳ್ತಾ ಇರೋದು ಇವಾಗ, ನೀನಂತೂ ಹೆದರಬೇಡ. ಆಮೇಲೆ ನಾನೇ ನಿನ್ನೊಂದಿಗಿದ್ದೇನೆ, ನಾನು ನಿನ್ನ ಜೊತೆ ಇದ್ದೀನಿ, ನಾನು ನಿನ್ನ ಜೊತೆ ಇದ್ದೀನಿ, ನಾನು ನಿನ್ನ ಜೊತೆ ಇದ್ದೀನಿ. ಆಮೇಲೆ दिग्भ्रमेಗೊಳ್ಳಬೇಡ. क्या हो जाएगा, क्या हो जाएगा, क्या हो जाएगा, क्या अपमान होता, क्या अपमान होता, इस विषय में क्या हो जाएगा, क्या करेगा, क्या करेगा, क्या बात करेगा. डर मत. ಏನಾಗುತ್ತೋ 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 ದಿಗ್ಭ್ರಮೆಗೊಳ್ಳಬೇಡ. ಮೂರನೇದು. ನಾಲ್ಕನೇದು, ದೇವರು, ನಾನು ನಿನ್ನ ದೇವರು, मैं तुम्हारा परमेश्वर है. इस परमेश्वर और कोई बहुत आवेना वो नहीं, मैं आपका परमेश्वर, ನಾನು ನಿನ್ನ ದೇವರು. ಆಮೇಲೆ ನಾನು ನಿಮ್ಮನ್ನು ಬಲಪಡಿಸುತ್ತೇನೆ. तुम्हारा को बाल देते. ನಾನು ನಿನ್ನ ಸೋತೋದಾಗ, ಭಯಪಟ್ಟಾದಾಗ, ಇಕ್ಕಟ್ಟಲ್ಲಿರುವಾಗ, ಕಷ್ಟದಲ್ಲಿರುವಾಗ ನಿನ್ನನ್ನು ಬಲಪಡಿಸುತ್ತೇನೆ. ರೋಗದಲ್ಲಿರುವಾಗ, ಆಸ್ಪತ್ರೆ ಜೀವಿತ ಕಳೆಯುವಾಗ, ಸಾಲದಲ್ಲಿರುವಾಗ, ಸೋತು ಹೋದಾಗ ನಿನ್ನನ್ನು ಬಲಪಡಿಸುತ್ತೇನೆ. ಪ್ರಯತ್ನ ಮಾಡಕ್ಕಾಗಿರುವಾಗ, ಆಮೇಲೆ ವಾಕ್ಯ ಓದಕ್ಕಾಗಿರುವಾಗ, ಚರ್ಚಿಗೆ ಬರಕ್ಕಾಗಿರುವಾಗ ನಾನು ನಿನ್ನನ್ನು ಬಲಪಡಿಸುತ್ತೀನಿ. ಆಮೇಲೆ ನಿನಗೆ ಸಹಾಯ ಕೊಡುತ್ತೇನೆ. ಸ್ಕೂಲ್ ಹೋಗೋದಕ್ಕೆ, ಕಾಲೇಜ್ ಹೋಗೋದಕ್ಕೆ, ಕೆಲಸಕ್ಕೆ ಹೋಗೋದಕ್ಕೆ ಬಲವನ್ನು ಕೊಡ್ತೀನಿ, ಸಹಾಯ ಮಾಡ್ತೀನಿ. ಹೆಲ್ಪ್ ಸಹಾಯ ಮಾಡ್ತೀನಿ, ಸಹಾಯ ಮಾಡ್ತೀನಿ. ಆಮೆನ್, ಆಮೆನ್. ಹೆಚ್ಚಿಗೆ ದೇವರ ಸಹಾಯ ಬೇಕು, ಕೈ ಎತ್ತಿ. ಯಾರ ಕೈ ಸಹಾಯ ಬೇಡ ಅವ್ರಿಗೆ ಎತ್ತಬೇಡಿ. ನಾನು ದೇವರ ಸಹಾಯ ಬೇಕು, ನಿಜವಾಗ್ಲೂ ದೇವರ ಸಹಾಯ ಮಾಡ್ತಾನೆ, ನನ್ನನ್ನ ದಾಟಿಸ್ತಾನೆ, ನನ್ನನ್ನ ಆ ಕಡೆ ಕರ್ಕೊಂಡು ಹೋಗ್ತಾನೆ. इतने आदमियों प्रभु का सहाय चढ़ते आप खड़ा विभाषे के लिए हाथ लूंगा. आमेन. ನಾನು ನಿನ್ನನ್ನು ಬಲಪಡಿಸ್ತೀನಿ, ನಾನು ನಿನಗೆ ಸಹಾಯ ಮಾಡ್ತೀನಿ, ನಾನು ನಿನಗೆ ಧೈರ್ಯ ಕೊಡ್ತೀನಿ, ನಾನು ನಿನಗೆ ಶಕ್ತಿಯನ್ನ ಕೊಡ್ತೀನಿ, ನಾನು ನಿನಗೆ ಬಲವನ್ನ ಕೊಡ್ತೀನಿ, ನಾನು ನಿನಗೆ ಸಹಾಯ ಮಾಡ್ತೀನಿ. ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಪ್ರತಿಯೊಬ್ಬರು ಮೇಲೆ ನಿಂತು ಕಣ್ಣು ಮುಚ್ಚಿಕೊಳ್ಳಬೇಕು. ಪಾಸ್ಟರ್, ಈ ಮಾತುಗಳನ್ನು ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ. ಈ ಮೆಸೇಜ್ ಅನ್ನು ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ. ಈ ಕೇಳಿರೋ ಒಬ್ಬೊಬ್ಬರ ಜೀವಿತದಲ್ಲಿ ಧೈರ್ಯ, ಶಕ್ತಿ, ಬಲ ತುಂಬಿದಕ್ಕಾಗಿ ಸ್ತೋತ್ರ. ಆಶೀರ್ವದಿಸು, ಬಲಪಡಿಸು, ಯೇಸುವಿನ ನಾಮದಲ್ಲಿ ನಡೆಸಿಕೊಡು. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಯಾವಾಗಲೂ ಎಂದೆಂದಿಗೂ ನಿಮ್ಮೆಲ್ಲರ ಸಂಗಡವಿರಲಿ. ಆಮೆನ್.
ಆಮೆನ್ ಆಮೆನ್. ಹೇಳಿ ನನ್ನ ಜೊತೆ, ನನ್ನ ಮನವೇ ಯೆಹೋವನನ್ನು ನನ್ನ ಸ್ವರವೇ ನನ್ನ ಪರಿಜ್ಞಾನವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಆತನು ಮಾಡಿದ ಉಪಕಾರ